ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೆಳಗ್ಗೆ 5:30 ನನ್ನ ರುಟೀನ್ ವ್ಲಾಗ್ನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ 5:30 ಆಯಿತು. ಆಗಲೇ ನಾನು ಎದ್ದಿದ್ದು 5 ಗಂಟೆಗೆ ಎದ್ದಿದ್ದು. ಅದಾದಮೇಲೆ ನಾನು ಇಲ್ಲಿ 5:30ಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಲೆ ಹಚ್ಬಿಟ್ಟು ಅದಾದಮೇಲೆ ನಾನು ವಿಡಿಯೋನ ನಿಮಗೆ ಮಾಡ್ತಾ ಇರೋದು. ಇವಾಗ ನೋಡಿ, ಒಲೆ ಕೂಡ ನಾನು ಹಚ್ಚಿದ್ದೀನಿ ಆಗಲೇ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಸೋಮವಾರದ ರುಟೀನ್ ಕೂಡ ಇರುತ್ತೆ. ಹಾಗೆ ಇನ್ನೊಂದು ಏನಂದರೆ, ಇವತ್ತಿಂದ ಸ್ಕೂಲ್ ಕೂಡ ಸ್ಟಾರ್ಟ್ ಆಯಿತು ನನ್ನ ಮಗಂದು. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ನಾನು. ಹಾಗೆ ಅಮ್ಮನೂ ಕೂಡ ಎದ್ಬಿಟ್ಟು ನನಗಿಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಮ್ಮ ಎದ್ದು ಮುಸ್ರೆ ಸ್ವಲ್ಪ ಇದ್ವು, ಬೆಳಗ್ಗೆನೇ ಅಂದರೆ ನೈಟ್ ಕೂಡ ವಾಶ್ ಮಾಡಿಕ್ಕಿದ್ದೆ. ಇನ್ನೂ ಒಂದೆರಡು ಪಾತ್ರೆಗಳಿದ್ವು. ಅದಾದಮೇಲೆ ಮತ್ತೆ ಸ್ವಲ್ಪ ನೆನ್ನೆ ನೈಟ್ ಸ್ವಲ್ಪ ಲೇಟಾಗಿ ಊಟ ಮಾಡಿದೆ. ಹಾಗಾಗಿ ಆ ತಟ್ಟೆ ಎಲ್ಲ ಇದ್ವು, ಅದನ್ನು ಅಮ್ಮ ತೊಳ್ಕೊಂಬಂದ್ರು ಇವಾಗ ತಾನೇ. ಈಗ ನಾನು ಕಸ ಗುಡಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅಮ್ಮ ಅದನ್ನೆಲ್ಲ ಜೋಡಿಸಿಕ್ತಾರೆ. ಅಮ್ಮ ಈಗ ಹೋಗಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಇವತ್ತು ನಾನು ಪೂಜೆ ಏನು ಮಾಡ್ತಾಯಿಲ್ಲ, ಅಮ್ಮನೇ ಪೂಜೆ ಮಾಡ್ತಾರೆ. ಅಮ್ಮಂಗೆ ಪೂಜೆಗೋಸ್ಕರ ನಾನು ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಹಾಗೆ ಭ್ರಮರ, ಅಜಯ್ ಮತ್ತು ನಮ್ಮ ಮನೆಯವರು ಮೂವರು ಇನ್ನೂ ಮಲ್ಕೊಂಡಿದ್ದಾರೆ. ಇವಾಗ ನಾನು ಅಮ್ಮ ಮಾತ್ರ ಎದ್ದು ಕೆಲಸ ಮಾಡ್ಕೋತಾ ಇದ್ದೀವಿ. ಇವತ್ತಿಂದ ಫಸ್ಟ್ ಡೇ ಅಲ್ವಾ, ಸ್ಕೂಲ್ ಸ್ಟಾರ್ಟು. ಹಾಗಾಗಿ ಅಜಯ್ ಸ್ವಲ್ಪ ಖುಷಿಯಲ್ಲಿದ್ದಾನೆ. ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಬೋದು ನಾನು ಇಷ್ಟು ದಿನ ಆದಮೇಲೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಅವನು ಕೂಡ ಸ್ವಲ್ಪ ಬೇಗನೆ ಎದ್ದೇಳಿಸು ಅಂತ ಹೇಳ್ದ. ಆದರೂ ಕೂಡ ನಾನು ಎದ್ದೇಳಿಸಿಲ್ಲ, ಯಾಕಂದರೆ ಬೇಗ ಎದ್ದೇಳಿಸ್ಬಿಟ್ರೆ ಅವನು ಸ್ವಲ್ಪ ಮತ್ತು ಸ್ಕೂಲಲ್ಲಿ ಹೋದಾಗ ನಿದ್ದೆ ಮಾಡೋದಕ್ಕೆ ಮಾಡೋದು ಆ ಥರ ಮಾಡಿಬಿಡ್ತಾನಲ್ವ. ಹಾಗಾಗಿ ಅವನ್ನ ನಾನೇನು ಎದ್ದೇಳಿಸ್ಲಿಲ್ಲ. ನನ್ನ ಪಾಡಿಗೆ ನಾನು ಎದ್ದು ಕೆಲಸ ಮಾಡ್ತಾ ಇದ್ದೀವಿ. ಈಗ ಫಾಸ್ಟಾಗಿ ನಾನು ಕಸ ಗುಡಿಸ್ಬಿಟ್ಟು ನೆಲ ಕೂಡ ಒರೆಸ್ಬೇಕು. ಮತ್ತು ದಿಂಬೆಲ್ಲ ಇದ್ವಲ್ಲ, ಅದನ್ನೆಲ್ಲ ಕೂಡ ಅಂದರೆ ಅವನು ಸ್ವಲ್ಪ ಸೈಡಲ್ಲಿ ಹಾಕಿ ನಾನು ನೆಲ ಒರೆಸೋಣ ಅಂತ ಅಂದ್ಕೊಂಡೆ. ಬಟ್ ಅಮ್ಮ ಬೇಡ, ಅವನು ಎಲ್ಲಿ ಮಲ್ಕೊಂಡಿದ್ದಾನೋ ಅಲ್ಲೇ ಮಲ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಅವನು ನಿನ್ನ ಜೊತೆಗೆ ಎದ್ಬಿಡ್ತಾನೆ ಅಂತ ಹೇಳಿದರು. ಅದಕ್ಕೆ ಮತ್ತೆ ಬೇಡ ಅವ್ನು ಮುಟ್ಟೋದು ಅಂತ ಹೇಳಿ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಕಸ ಗುಡಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೂ ಅಂದರೆ ಮುಂಬರುವ ವೀಡಿಯೋಸ್ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನಿಮಗೆ ಫುಲ್ ಯೂಸ್ಫುಲ್ ಆಗೋಂಥ ವೀಡಿಯೋಸು ಮತ್ತು ನಿಮಗೆ ಎಂಟರ್ಟೈನ್ಮೆಂಟ್ ಆಗಿರುವಂಥ ವೀಡಿಯೋಸ್ನೂ ಕೂಡ ನಾವು ಡೈಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನು ಕೂಡ ನಾವು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ಫ್ರೆಂಡ್ಸ್, ಇವಾಗ ನೋಡಿ, ನಾನು ಇಲ್ಲೇ ದಿಂಬುಗಳನ್ನೆಲ್ಲ ಇಲ್ಲೇ ಇಕ್ಕೋದು ನಾವು. ಅಲ್ಲಿ 2 ಟ್ರಂಕ್ ಇದೆಯಲ್ಲ, ಟ್ರಂಕ್ ಮೇಲ್ಗಡೆನೇ ದಿಂಬು, ಹಾಸಿಗೆ ಎಲ್ಲ ಅಲ್ಲೇ ಇಕ್ತೀವಿ. ನಮಗೆ ಪ್ಲೇಸ್ ಅನ್ನೋದಿಲ್ಲ. ಹಾಗಾಗಿ ನಮ್ಮ ಪ್ಲೇಸ್ಗಿಂತ ಜಾಸ್ತಿ ಮನೇಲಿ ಸಾಮಾನುಗಳೇ ಜಾಸ್ತಿ ಆಗಿಬಿಟ್ಟಿದ್ದವು. ನೋಡಬೇಕು, ಅದು ಕೆಲವೊಂದಷ್ಟು ಐಟಮ್ಸ್ನೂ ಕೂಡ ನಾನು ತೆಗ್ದಿಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಈ ರೀತಿ ಗಜಿ ಇಟ್ಕೊಳೋದಕ್ಕಿಂತ ನಮಗೇನು ಯೂಸ್ ಇದೆ ಅದನ್ನಷ್ಟೇ ಇಟ್ಕೊಂಡು ಕೆಲವೊಂದಷ್ಟು ಐಟಮ್ಸ್ನೂ ಕೂಡ ನಾನು ತೆಗ್ದಾಕ್ಬಿಡೋಣ ಅಂತಲೂ ಕೂಡ ಡಿಸೈಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು. ಇವಾಗ ಮಳೆ ಕೂಡ ಸ್ಟಾರ್ಟ್ ಆಯ್ತಲ್ವಾ. ಮತ್ತು ಏನಾದರೂ ನಾನು ಮನೆ ಕ್ಲೀನಿಂಗ್ ಅಂತ ಹೋದೆ ಅಂದರೆ ನಮ್ಮಮ್ಮ ಏನು ಮಾಡ್ತಾರೆ, ಪೂರ್ತಿ ಸಾಮಾನುಗಳು ಏನಿದೋ ಅದಷ್ಟು ಇಳಿಸ್ಬಿಟ್ಟು ಎಲ್ಲ ಕ್ಲೀನಿಂಗಿಗೆ ಅಂತ ಹಾಕ್ಬಿಡ್ತಾರೆ. ಈ ಮಳೆಗಾಲದಲ್ಲಿ ಹೊರಗಡೆ ಇಟ್ಕೊಂಡು ಅಷ್ಟೊಂದೆಲ್ಲ ಪಾತ್ರೆಗಳನ್ನ ತೊಳೆಯೋದಕ್ಕೆ ಆಗೋದಿಲ್ಲ. ಹಾಗೆ ಇನ್ನೊಂದು ಏನಂದರೆ, ನಮ್ಮನೇಲಿ ಸಿಂಕ್ ಕೂಡ ಇಲ್ಲ. ಸಿಂಕಲ್ಲಿ ಇಟ್ಕೊಂಡು ಕೆಲವೊಂದಷ್ಟು ಪಾತ್ರೆಗಳನ್ನಾದರೂ ತೊಳಿಬೋದು ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಮತ್ತೆ ಹೊರಗಡೆನೇ ಕುತ್ಕೋಬೇಕು, ಹೊರಗಡೆನೇ ವಾಶ್ ಮಾಡಬೇಕು, ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹಾಗೆ ಡೀಪ್ ಕ್ಲೀನ್ಗಿಂತ ಸ್ವಲ್ಪ ಲೈಟಾಗಿ ಮೇಲ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಹಾಗೆ ಬೇಡದೇ ಇರೋಂಥ ಕೆಲವೊಂದಷ್ಟು ಐಟಮ್ಸ್ ಏನಿದಾವೋ ಅದನ್ನೆಲ್ಲ ತೆಗ್ದು ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಏನಂದರೆ, ನಾವು ಯಾವುದೇ ವಸ್ತುನ ತೊಗೊಂಡು ಬರೋಕ್ಕೂ ಮುಂಚೆ ನಾವು ಒಂದು 100 ಸಲ ಯೋಚನೆ ಮಾಡಬೇಕಾಗತ್ತೆ. ಏನೋ ಇಷ್ಟ ಆಯಿತು, ಇಡಿಸ್ತು, ನೋಡೋಕೆ ಚೆನ್ನಾಗಿದೆ ಅಂತ ಹೇಳಿ ತರೋದು ತುಂಬಾ ದೊಡ್ಡ ತಪ್ಪು. ಯಾಕಂದರೆ ಕೆಲವೊಂದು ಸಲ ನಾವು ಅದನ್ನು ಯೂಸ್ ಮಾಡೋದೇ ಇಲ್ಲ. ಯೂಸ್ ಮಾಡದೇ ಇರೋಂಥ ಐಟಮ್ಸೇ ಎಷ್ಟೊಂದು ಇರುತ್ತೆ ಒಂದೊಂದು ಸಲ ನಮ್ಮ ಮನೆಗಳಲ್ಲಿ. ಹಾಗಾಗಿ ನೋಡಿಕೊಂಡು ನಮ್ಗೆ ಅದು ಯೂಸ್ ಇದೆಯಾ, ಅದನ್ನು ನಾವು ತೊಗೊಂಬಂದರೆ ನಾವು ಯೂಸ್ ಮಾಡ್ತೀವ ಅಂತ ಇದ್ದಾಗ ಮಾತ್ರ ನಾವು ಅದನ್ನು ತೊಗೊಂಬರಬೇಕು. ಅದನ್ನು ಬಿಟ್ಟು ನಾವು ಸುಮ್ಮನೆ ತರೋದು ಹಾಗೆ ಇಡೋದು ಮಾಡಿದರೆ ನಿಜವಾಗ್ಲೂ ನಮ್ಮ ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆ. ಹಾಗೆ ಎಕ್ಸ್ಟ್ರಾ ಸ್ಪೇಸು ನಮ್ಮ ಕಿಚನಲ್ಲಿ ಅದಕ್ಕಂತ ನಾವು ಕೊಡಬೇಕಾಗುತ್ತಲ್ವ. ಒಂದು ಎಕ್ಸಾಂಪಲ್ ಏನಂದರೆ, ಏನಾದರೂ ನಾವು ಎಕ್ಸ್ಟ್ರಾ ಒಂದು ಪಾತ್ರೆ ತೊಗೋತೀವಿ ಅಂತ ಹೇಳಿದರೆ, ಆಲ್ರೆಡಿ ನಮ್ಮ ಮನೇಲಿ ಪಾತ್ರೆಗಳು ತುಂಬಾ ಇರುತ್ತಲ್ವ. ಇಲ್ಲಾಂದರೆ ಓಕೆ ತೊಗೊಳೋಣ, ಅಕಸ್ಮಾತ್ ಇದ್ದು ನಾವು ತೊಗೋಬೇಕಂದ್ರೆ ಅದು ಎಕ್ಸ್ಟ್ರಾ ಸ್ಪೇಸ್ ಅದಕ್ಕಂತಲೇ ಕೊಡಬೇಕಾಗುತ್ತೆ. ಅದ್ರ ಬದಲು ಅದು ಬೇಡವಲ್ಲ, ನಮಗೆ ಯೂಸ್ ಇದ್ದರೆ ತೊಗೊಳೋಣ. ಅಕಸ್ಮಾತ್ ಅದೇ ಐಟಮ್ ನಮ್ಮ ಹತ್ರ ಇದ್ದರೆ ತೊಗೊಳೋದು ಬೇಡ ಅಲ್ವಾ. ಆ ಥರ ನಮ್ಗೆ ಯೂಸ್ ಇದ್ದರೆ ತೊಗೋಬೋದು. ಸೊ ನಮ್ಗೆ ಯೂಸ್ ಇಲ್ಲ ಅಂದರೆ ಬೇಡ.
ಇದು ನನ್ನ ಒಂದು ಅನಿಸಿಕೆ. ಹಾಗೆ ಕೆಲವೊಂದಷ್ಟು ಕಿಚನ್ ಟಿಪ್ಸ್ ಕೂಡ ನಾನು ಇನ್ಮೇಲೆ ಶೇರ್ ಮಾಡ್ತಾ ಹೋಗ್ತೀನಿ. ಕಿಚನ್ ಟಿಪ್ಸ್ ಮಾಡೋದ್ರಿಂದ ನಮಗೆ ಎಷ್ಟೊಂದೆಲ್ಲ ಲಾಭ ಇದೆ. ಅದರಲ್ಲೂ ಕೂಡ ನಾವು ಸೇವಿಂಗ್ಸ್ನ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲೂ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತು ಮನೆ ಮುಂದ್ಗಡೆ ಈ ರೀತಿ ಸಿಂಪಲ್ಲಾಗಿ ರಂಗೋಲಿನ ಬಿಟ್ಟಿದ್ದೀನಿ. ನನಗೆ ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ. ಇದರಿಂದ ನನಗೆ ರಂಗೋಲಿ ಬಿಟ್ಟರೆ ನನಗೊಂದು ರೀತಿ ಮೈಂಡ್ ಒಂದು ರೀತಿ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಮನೆ ಮುಂದೆ ನೋಡೋದಕ್ಕೂ ಕೂಡ ತುಂಬ ಚೆಂದ ಕಾಣಿಸುತ್ತೆ. ಹಾಗಾಗಿ ನಾನು ಯಾವತ್ತೂ ಕೂಡ ರಂಗೋಲಿನ ಮಿಸ್ ಮಾಡೋದೇ ಇಲ್ಲ. ಮನೆ ಮುಂದುಗಡೆ ಅಂದರೂ ನಂಗೆ ರಂಗೋಲಿ ಇರಲೇಬೇಕು ನನಗೆ ಮೇಯ್ನಾಗಿ. ಹಾಗೆ ಮನೆ ಮುಂದುಗಡೆ ಈ ರೀತಿ ಪುಟ್ಟದಾಗಿರೋಂಥ 2 ದೀಪ, ಅದರ ಅಂದನೇ ಹೆಚ್ಚಾಗ್ಬಿಡುತ್ತೆ ನೋಡಿ. ಈ ಥರ 2 ಪುಟ್ಟದಾಗಿರೋಂಥ ದೀಪ ಇಟ್ಬಿಟ್ಟು ಪೂಜೆ ಮಾಡೋ ಟೈಮಲ್ಲಿ ಒಂದು ಧೂಪದ ಕಡ್ಡಿ ಹೊರಗಡೆ ಇಟ್ಬಿಟ್ರೆ ನೋಡೋದಕ್ಕೆ ಒಂದು ರೀತಿ ದೇವಸ್ಥಾನದಲ್ಲಿ ಇದ್ದೀವಿ ಏನೋ ಅನ್ನೋ ರೀತಿ ಫೀಲ್ ಬರುತ್ತೆ. ಮನೆ ತುಂಬ ಸುವಾಸನೆ ಆಗಿರ್ಬೋದು, ಅಂದರೆ ಊದ್ಬತ್ತಿ ಘಮ ಆಗಿರ್ಬೋದು ಅಥವಾ ಹೂವಿನ ಘಮ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಪೂಜೆ ಮಾಡೋ ಟೈಮಲ್ಲಿ. ಹಾಗೆ ನೋಡಿ, ಇವತ್ತು ಟಿಫನಿಗೆ ನಾನು ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೀನಿ. ತುಂಬ ದಿವಸದಿಂದ ಕೇಳ್ತಾ ಇದ್ದ. ನಾನು ಇದು ಪಲಾವ್ ಥರ ಮಾಡಿಲ್ಲ, ವೆಜ್ ಬಿರಿಯಾನಿ ಟೈಪಲ್ಲಿ ಮಾಡಿದ್ದೀನಿ. ಸೊ ಚೆನ್ನಾಗಿ ಬಂತು. ನಾನು ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ. ಬಟ್ ಓಕೆ, ಚೆನ್ನಾಗಿ ಬಂದಿದೆ. ನನ್ನ ಮಗನಿಗೆ ತುಂಬ ಇಷ್ಟ ಆಯ್ತದು. ಮೇನ್ ಅವನಿಗೆ ಇಷ್ಟ ಆಗಬೇಕು. ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ರೈಸ್ ಐಟಮ್ ಇಷ್ಟಪಡೋದೆ ಅವನಿಗೆ ಇಷ್ಟ ಆಗಲಿಲ್ಲ ಅಂದರೆ ಅದು ಅಲ್ಲಿ ಫೇಲ್ಯೂರ್ ಆಯಿತು ಅಂತ ಅರ್ಥ. ಅಂದರೆ ಚೆನ್ನಾಗಿಲ್ಲ, ಟೇಸ್ಟ್ ಚೆನ್ನಾಗಿ ಆಗಿಲ್ಲ ಅಂತ ಅರ್ಥ. ಅವನು ಓಕೆ ತಿಂದ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ, ಇಲ್ಲ ಅಂತ ಹೇಳಿದ್ರೆ ಅವ್ನು ಚೆನ್ನಾಗಿಲ್ಲ ಅಂದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಆ ರೀತಿ ಅವನು ಮೇನ್ ನಮ್ಮ ಮನೇಲಿ ಪಲಾವ್ ಆಗಿರ್ಬೋದು, ರೈಸ್ ಐಟಮ್ ಟೇಸ್ಟ್ ಮಾಡೋದು ಅವನು. ಮತ್ತು ಇವತ್ತು ನೋಡಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಯ್ತಲ್ವ, ಅವ್ನು ಲಂಚ್ ಬಾಕ್ಸ್ ಕೂಡ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ಲಂಚ್ ಬಾಕ್ಸಿಗೆ ಅದೇ ಪಲಾವು ಮತ್ತು ಮೊಸರು ಬಜ್ಜಿ ಇಷ್ಟೇ, ಮತ್ತು ಒಂದು ಎಕ್ಸ್ಟ್ರಾ ಒಂದು ಟಬಲ್ ಇಕ್ಕಿರ್ತೀನಿ. ಅವ್ನ ಬ್ಯಾಗಲ್ಲಿ ಕೂಡ ಒಂದು ಇಕ್ಕಿರ್ತೀನಿ, ಹಾಗೆ ಲಂಚ್ ಬ್ಯಾಗಲ್ಲಿ ಕೂಡ ಒಂದು ಇಕ್ಕಿರ್ತೀನಿ. ಅಕಸ್ಮಾತ್ ಏನಾದರೂ ಅವನು ಲಂಚ್ಗೆ ಹೋಗೋ ಟೈಮಲ್ಲಿ ಆ ಕರ್ಚೀಪ್ನ ಹ್ಯಾಂಡ್ ವಾಶ್ ಮಾಡ್ಕೊಂಡಾದ್ಮೇಲೆ ಕೈ ಒರೆಸ್ಕೊಳ್ಳೋ ಕರ್ಚೀಪ್ ಏನೋ ಮರ್ತೋದ ಅಂದರೆ ಇದರಲ್ಲಿ ಇರುತ್ತಲ್ವ, ತೊಗೊಂಡು ಯೂಸ್ ಮಾಡ್ಕೋತಾನೆ. ಹಾಗಾಗಿ ನಾನು 2 ಕರ್ಚೀಪ್ನ ಅವನಿಗೆ ಕೊಟ್ಟು ಕಳಿಸ್ತೀನಿ ಯಾವಾಗಲೂ ಕೂಡ. ಫೈನಲಿ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿದ್ದಾಯಿತು. ಹಾಗೆ ಒಂದು ಬಾಟ್ಲು ನೀರು ಕೂಡ ಇಟ್ಟಿದ್ದೀನಿ. ಇಲ್ಲಿ ಇಬ್ಬರು ಕೂಡ ರೆಡಿಯಾಗಿದ್ದಾರೆ. ಏನಪ್ಪ ಇಬ್ಬರೂ ಕಳಿಸ್ತಿದ್ದೀರಾ ಅಂತ ಅನ್ಕೋತಿದ್ದೀರೇನೋ, ಇಬ್ಬರು ಕಳಿಸ್ತಾ ಇಲ್ಲ. ಅದು ಬಂದುಬಿಟ್ಟು ಅವಳ ಡ್ರೆಸ್ಸು ಅಂಗನವಾಡಿ ಡ್ರೆಸ್ಸು, ಆ ಡ್ರೆಸ್ ಹಾಕ್ಕೊಂಡು ಅವಳು ಅಂಗನವಾಡಿಗೆ ಹೋಗ್ತೀನಿ ಅಂತ ಅವಳು ಹೇಳ್ತಾ ಇದ್ದಾಳೆ. ಅಜಯ್ ಇಲ್ಲ, ನಾನು ನಮ್ಮ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವನು ಹೇಳ್ತಾ ಇದ್ದಾನೆ. ಏನೋ ಒಂದಪ್ಪ ಎಲ್ಲಾದರೂ ಹೋಗಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಅಜಯ್ ಏನು ಹೇಳ್ತಾ ಇದ್ದಾನೆ ಅಂದರೆ, ಅಲ್ಲಿ ಹುಣಸೆ ಮರ ಇದೆಯಲ್ಲ ನಾವು ಹೋಗೋಂಥ ರೋಡಲ್ಲಿ, ಅಲ್ಲಿ ಹುಣಸೆ ಮರ ತೋರಿಸು, ನಾನು ಇಲ್ಲೇ ಹುಣಸೆ ಹಣ್ಣು ಕಿತ್ಕೋತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದ. ಈಗ ಅವ್ನು ಕರ್ಕೊಂಡೋಗಿ ನಾನು ಸ್ಕೂಲಿಗೆ ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಹೋಗ್ಬಿಟ್ಟು ಅವಳನ್ನ ರೆಡಿ ಮಾಡಿದ್ದೀನಲ್ವ, ಅಂಗನವಾಡಿ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಆದರೆ ಇವತ್ತು ಅಂಗನವಾಡಿ ಓಪನ್ ಇಲ್ಲ. ಹೇಳಬೇಕಂದ್ರೆ ಅವರು ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ರು ಭ್ರಮರ ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಮನೆಗೆ ಹೋಗ್ಬಿಟ್ಟು ಅವನು ಕರ್ಕೊಂಡೋಗಿ ತೋರಿಸ್ಬೇಕು ನಾನು. ಅಂಗನವಾಡಿ ಇನ್ನೂ ಕೂಡ ಓಪನ್ ಆಗಿಲ್ಲ, ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ನಾಳೆಯಿಂದ ಓಪನ್ ಇದೆ ಅಂತ ಅವ್ರ ಹತ್ರನೇ ಹೇಳಿಸ್ಬೇಕು. ಅವಾಗ ಮಾತ್ರ ಸುಮ್ಮನಾಗ್ತಾಳೆ. ಇದು ಮಧ್ಯಾಹ್ನ ಟೈಮಲ್ಲಿ ಟೀ ಮಾಡೋದಕ್ಕೆ ಅಂತ ಇಟ್ಟಿದ್ದೆ. ಶುಂಠಿ ಹಾಕ್ಬಿಟ್ಟು ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ವೆದರ್ ಕೂಡ ತುಂಬ ಅಂದರೆ ತುಂಬ ಥಂಡಿ ಇದೆ. ಚಳಿ ಅನ್ನೋದು ಸಖತ್ತಾಗಿ ಬರ್ತಾ ಇದೆ. ಮಳೆ ಇಲ್ಲ, ಹೇಳಬೇಕಂದ್ರೆ ಮಳೆ ಒಂದನಿ ಕೂಡ ಮಳೆ ಬರ್ತಾ ಇಲ್ಲ. ಬಟ್ ವೆದರ್ ಅನ್ನೋದು ಸಖತ್ ಕೋಲ್ಡ್ ಇದೆ. ಹಾಗಾಗಿ ಮಧ್ಯಾಹ್ನ ಟೈಮಲ್ಲೂ ಕೂಡ ನಾನು ಟೀ ಮಾಡ್ಕೊಳಕ್ಕಂತ ಹೇಳ್ಬಿಟ್ಟು ಟೀ ಮಾಡಿಕೊಂಡೆ. ಆಮೇಲೆ ಅಮ್ಮಂಗೂ ಕೂಡ ಟೀ ಫಸ್ಟ್ ಕೊಟ್ಟು ಅದಾದಮೇಲೆ ನಾನು ಗ್ಲಾಸಲ್ಲಿ ಟೀನ ಸೋಸ್ಕೊತಾ ಇದ್ದೀನಿ. ನನಗೆ ಗ್ಲಾಸಲ್ಲಿ ಟೀ ಸೋಸ್ಕೊಂಡು ಕುಡಿಯೋದು ನಂಗೆ ತುಂಬ ಇಷ್ಟ. ಅದೊಂದು ರೀತಿ ನನಗೆ ಖುಷಿ ಕೊಡುತ್ತೆ. ಹಾಗಾಗಿ ನಾನು ಟೀನ ಗ್ಲಾಸಲ್ಲಿ ಸೋಸ್ಕೊಂಡಿದ್ದೀನಿ. ಇವಾಗ ನನ್ನ ಟೀ ಕೂಡ ರೆಡಿ ಆಯಿತು. ಇವಾಗ ಟೀನ ಕುಡಿಯೋದೊಂದೇ ಬಾಕಿ. ಈ ಒಂದು ವೆದರಲ್ಲಿ ಈ ರೀತಿ ಮಸಾಲೆ ಟೀ ಮಾಡ್ಕೊಂಬಿಟ್ರೆ ಎಷ್ಟು ಸೂಪರಾಗಿರುತ್ತೆ. ಹಾಗೆ ಇದ್ರ ಜೊತೆ ಒಂದಷ್ಟು ಖಾರವಾಗಿರುವಂಥ ಸ್ನ್ಯಾಕ್ಸ್ ಕೂಡ ಇದ್ದರೆ ಸೂಪರ್ ಅಲ್ವಾ. ನನಗಂತೂ ತುಂಬ ಇಷ್ಟ. ಸೊ ನಿಮಗೂ ಇಷ್ಟನಾ ಆ ಥರ ಟೀ ಕುಡಿಯೋದಕ್ಕೆ ಮತ್ತು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಈ ಟೈಮಲ್ಲಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಹಾಗೆ ಇವಾಗ ನೋಡಿ ಟೀ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಟೀ, ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು, ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು.
ಹಾಗೆ ಮಕ್ಕಳಿಗೋಸ್ಕರ 2 ಗಿಫ್ಟ್ ತಂದಿದ್ದೀನಿ. ಇಬ್ರಿಗೂ ಒಂದೊಂದು ಗಿಫ್ಟು. ಏನಂತ ಹೇಳಿದರೆ ಇವಾಗ ಓಪನ್ ಮಾಡಿ ಅವರೇ ತೋರಿಸ್ತಾರೆ ಏನು ಗಿಫ್ಟ್ ಅಂತಂದೇಳಿ. ಇದು ಬಂದುಬಿಟ್ಟು ನಾವು ಸ್ಕೂಲಿಂದ ಅಜಯ್ನ ಕರ್ಕೊಂಬರೋಣ ಅಂತ ಹೇಳಿ ಹೋಗಿದ್ನಲ್ವ, ಅಲ್ಲಿ ಮಾರ್ತಾಯಿದ್ರು ಗಿಫ್ಟ್ ಬಾಕ್ಸ್ ಥರ. ಅಜಯ್ ಇದನ್ನು ನನಗೂ ಕೊಡಿಸು, ಬ್ರಹ್ಮರಂಗೂ ಕೊಡಿಸು ಅಂತ ಹೇಳಿ ಕೇಳ್ತಾ ಇದ್ದ. ಹಾಗಾಗಿ ಸರಿ ಆಯಿತು ಬಾ ಕೊಡಿಸ್ತೀನಿ ಇಬ್ರಿಗೂ ಒಂದೊಂದು ಅಂತ ಹೇಳಿಬಿಟ್ಟು ಇಬ್ರಿಗೂ ಒಂದು ತೊಗೊಂಬಂದೆ. ಅವ್ನು ಬಂದ ತಕ್ಷಣ ಫಸ್ಟು ಶೂಸ್ನ ಬಿಚ್ಚಿ ಸೈಡಲ್ಲಿ ಬಿಸಾಕಿ, ಸಾಕ್ಸ್ ಕೂಡ ಬಿಚ್ಚಿಲ್ಲ. ಆವಾಗಲೇ ಕೂತ್ಕೊಂಡು ಇಲ್ಲ ನಾನು ಫಸ್ಟ್ ಇದನ್ನ ಓಪನ್ ಮಾಡಿ ನೋಡ್ತೀನಿ, ಅದಾದಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೋತೀನಿ, ಸಾಕ್ಸ್ ಎಲ್ಲ ಬಿಚ್ತೀನಿ ಅಂತ ಹೇಳ್ದ. ಸರಿ ಆಯ್ತಪ್ಪ, ನಿನ್ನ ಆಸೆ ಏನಕ್ಕೆ ನಿರಾಸೆ ಮಾಡಲಿ, ಓಪನ್ ಮಾಡು ಅಂತ ಹೇಳ್ಬಿಟ್ಟು ನಾನು ಕೂಡ ಕೂತ್ಕೊಂಡೆ. ನನಗೂ ಕೂಡ ಎಕ್ಸೈಟ್ಮೆಂಟ್ ಅಂದರೆ ಏನಿದೆಯೋ ಏನೋ ಅಂತ ಹೇಳ್ಬಿಟ್ಟು. ಹಂಗಾಗಿ ನೋಡೋಣ, ಇಷ್ಟು ಚೆನ್ನಾಗಿ ಅದು ಪ್ಯಾಕ್ ಮಾಡಿದ್ದಾರೆ, ಈ ಥರ ಡಿಸೈನ್ ಮಾಡಿದಾರಲ್ವ, ಒಳಗಡೆ ಏನಿರ್ಬೋದು ಅಂತ ಹೇಳ್ಬಿಟ್ಟು ಕುತೂಹಲದಿಂದ ಕಾಯ್ತಾ ಇದ್ದೆ. ಫೈನಲ್ ಆಗಿ ಏನಿದೆ ಅದರೊಳಗಡೆ ಅಂದರೆ ನೋಡಿ, ಒಂದು ಆಟ ಆಡೋ ಸಾಮಾನು, ಅಂದರೆ 2 ಆಟ ಆಡೋವಂಥ ಪ್ಲಾಸ್ಟಿಕ್ ಆಟ ಆಡೋ ಸಾಮಾನು, ಹಾಗೆ ಒಂದು ಮೋಟುದು ಸ್ಟಿಕ್ಕರು, ಆಮೇಲೆ ಒಂದು ಬಲೂನು, ಹಾಗೆ 2 ಚಾಕ್ಲೇಟು, ಇದಿಷ್ಟಿದೆ. ಸೊ ಇದಿಷ್ಟಕ್ಕೆ ಎಷ್ಟು ಅಂದರೆ 5 ರೂಪಾಯಿ. ಇದು ಒಂದು ಬಾಕ್ಸ್ ಬಂದುಬಿಟ್ಟು 5 ರೂಪಾಯಿ. ಇವಾಗ ಭ್ರಮರನು ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ಭ್ರಮರ ಕೂಡ ಓಪನ್ ಮಾಡ್ತಾ ಇದ್ದಾಳೆ ನೋಡಿ, ಓಪನ್ ಮಾಡ್ತಾ ಇದ್ದಾಳೆ. ನಾನು ಓಪನ್ ಮಾಡಿ ಕೊಡ್ತೀನಿ ಬಿಡು, ನಿನಗೆ ಓಪನ್ ಮಾಡೋಕ್ಕೆ ಬರುತ್ತೋ ಇಲ್ಲೋ ಅಂತ ಹೇಳಿದರೆ, ಇಲ್ಲ ನಾನು ಓಪನ್ ಮಾಡ್ತೀನಿ, ನೀನು ಸುಮ್ಮನೆ ಇರು, ನಾನು ನೋಡು ಇವಾಗ ತೋರಿಸ್ತೀನಿ ಅಂದ್ಬಿಟ್ಟು ಅವಳೇ ಓಪನ್ ಮಾಡ್ತಾ ಇದ್ದಾಳೆ. ಆದರೆ ಅಜಯ್ಗೆ ಬರಲಿಲ್ಲ ಅವ್ನಿಗೆ ಓಪನ್ ಮಾಡೋದಕ್ಕೆ, ಹಾಗಾಗಿ ನಾನು ಓಪನ್ ಮಾಡಿಕೊಟ್ಟೆ. ಇವಳಿಗೆ ಬರಲ್ಲ, ನಾನು ಓಪನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದರೆ ಇವಳು ಇಲ್ಲ ನಾನು ಓಪನ್ ಮಾಡ್ಕೋತೀನಿ, ನೀನು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ನನಗೆ ಗದ್ರಿ ಅವಳು ಓಪನ್ ಮಾಡ್ತಾ ಇದ್ದಾಳೆ. ಆಮೇಲೆ ಮೇಲ್ಗಡೆ ಅದು ಓಪನ್ ಮಾಡೋಂಥ ಬಾಕ್ಸ್ ಏನಿದೆ ಅದು ಓಪನ್ ಆಗೋ ಥರ ಪ್ಲೇಸ್ ಇತ್ತು. ನಾನು ಇಲ್ಲಿಂದ ಓಪನ್ ಆಗುತ್ತೆ ಅಂತ ಹೇಳಿ ಅವಳಿಗೆ ತೋರಿಸ್ದೆ. ಆಮೇಲೆ ಅವಳು ಅಲ್ಲಿಂದ ಓಪನ್ ಮಾಡಿ ಅದರಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾಳೆ ನೋಡಿ. ಸೇಮ್ ಇದೇನೆ, ಆದರೆ ಒಂದು ಚೇಂಜಸ್ ಅಂದರೆ ಅವಳಿಗೆ ಒಂದು ರಿಂಗ್ ಬಂದಿದೆ, ಒಂದು ಪ್ಯಾನ್ ಥರ ಬಂದಿದೆ, ಆಮೇಲೆ 2 ಚಾಕ್ಲೇಟು, ಆಮೇಲೆ ಒಂದು ಸಿಂಹದ ಒಂದು ಸ್ಟಿಕ್ಕರು, ಇದಿಷ್ಟು ಬಂದಿದೆ. ಅವ್ರ ಖುಷಿನೋ ಖುಷಿ, ಇಷ್ಟಕ್ಕೇ ಸಣ್ಣದ್ರಲ್ಲೂ ಕೂಡ ಅವ್ರು ತುಂಬ ಖುಷಿ ಪಡ್ತಾರೆ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸ್ವಲ್ಪ ವೀಡಿಯೋನ ತುಂಬ ಲೆಂತ್ ಮಾಡೋದಕ್ಕೆ ಹೋಗಲ್ಲ, ಇಷ್ಟಿಷ್ಟೇ ಶಾರ್ಟ್ ವೀಡಿಯೋಸ್ನೇ ನಾನು, ಅಂದರೆ ಒಂದು 10 ರಿಂದ 12 ನಿಮಿಷ ಇರುವಂಥ ವೀಡಿಯೋಸ್ನ ಇನ್ಮೇಲೆ ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.